back to our channel. ಫಸ್ಟ್ ಈಗ ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ಫಸ್ಟು ವೆಯ್ಟ್ ಚೆಕ್ ಮಾಡಬೇಕು. ನಾನು ವೆಯ್ಟ್ ಎಷ್ಟಿದೆ ಅಂತ ನೋಡಿಕೊಂಡು ಅದ್ರ ಮೇಲೆ ಇವತ್ತು ಏನು ಫುಡ್ಡು ತಿನ್ನೋದು ಅದನ್ನ ತಿನ್ನೋಣ. 1 ವೀಕ್ ಆಯಿತು ನಾನು ಸರಿಯಾಗಿ ಅಂದರೆ ಹೆಲ್ದಿ ಫುಡ್ಡು ತಿಂದು ಸ್ವಲ್ಪ ತಿಂತಾಯಿದ್ದೆ, ಬಟ್ ಫುಲ್ಲಾಗಿ ತಿಂತಾಯಿದ್ದಿಲ್ಲ. ಸೊ ಅದಕ್ಕೆ ಇವಾಗ ವೆಯ್ಟ್ ಚೆಕ್ ಮಾಡ್ತಾಯಿದ್ದೀನಿ. 69.35 ಇದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ವೆಯ್ಟ್ ಇದೆ ಅಂತ. ಆಲ್ಮೋಸ್ಟ್ 2 ವೀಕ್ಸಲ್ಲಿ ನಾನು 2 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ಅಂದರೆ ಫಸ್ಟು 71 ಏನೋ ಇದ್ದೆ, ಇವಾಗ 69.3 ಆಗಿದ್ದೀನಿ. ಅದೂ 2 ವೀಕ್ಸ್ ನಾನು 3 ಡೇಸ್ ಒಳ್ಳೆ ಫುಡ್ ತಿಂದರೆ ಇನ್ನೊಂದು 3 ಡೇಸ್ ಆಚೆ ಹೋಗಿ ತಿಂತೀನಿ, ಆ ಥರ ಮಾಡ್ತೀನಿ. ಆದರೆ ಆ 3 ಡೇಸಲ್ಲಿ ನಾನು ಆಚೆ ಹೋಗಿ ತಿಂದ್ರೂ ಹೇಗೆ ಒಂದೊಂದೊಂದೊಂದು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಬಟ್ ಸ್ಟ್ರಿಕ್ಟಾಗಿ ಏನು ಮಾಡ್ತಾಯಿದ್ದಿಲ್ಲ. ಬಟ್ 1 ವೀಕ್ ಫುಲ್ ಮಾಡಿದರೆ ನನಗೆ ಇನ್ನೂ ವೆಯ್ಟ್ ಚೆನ್ನಾಗಿ ಲಾಸ್ ಆಗೋದು. ಸೊ ಇವಾಗ ನಾನು ತಿಂತಾ ಇರೋ ಡೈಲಿ ಎಷ್ಟು ಕ್ಯಾಲೋರಿ ತಿಂತಾಯಿದ್ದೀನಿ ಅಂದರೆ 1000 to 1005 ಕ್ಯಾಲೋರಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕೆ ಹೋಗ್ತಾಯಿಲ್ಲ, ಅದರಲ್ಲೇ ಮೇಂಟೈನ್ ಮಾಡ್ತಾ ಇರೋದು. 1005ಗಿಂತ ಜಾಸ್ತಿ ತಿಂದುಬಿಟ್ರೆ ಇನ್ನೂ ಸ್ವಲ್ಪ ವರ್ಕೌಟ್ ಜಾಸ್ತಿ ಮಾಡ್ತೀನಿ. ಅಷ್ಟರಲ್ಲೇ ಮೇಂಟೈನ್ ಮಾಡ್ತಾ ಇರೋದಕ್ಕೆ ನನ್ನ ವೆಯ್ಟು ಇಷ್ಟು ಲಾಸ್ ಆಗಿರೋದು. ಇಲ್ಲ ಅಂದರೆ ಮೇ ಬಿ ಆಚೆ ತಿನ್ನೋದಕ್ಕೂ ಜಾಸ್ತಿ ಆಗಿಬಿಡೋದು. ಅದಕ್ಕೆ ಏನಾದರೂ ಜಾಸ್ತಿ ತಿಂದ್ರೂ ಅದಕ್ಕೆ ತಕ್ಕಂತೆ ಮನೆಗೆ ಬಂದು ಏನಾದರೂ ಬೇರೆ ಮಾಡ್ಕೊಂಡು ತಿಂತೀನಿ. ಈ ಥರ ಮಾಡಿ ನಾನು ವೆಯ್ಟ್ ಲಾಸ್ ಮಾಡ್ಕೊತಾ ಇರೋದು. ಇನ್ನು 1 ಮಂತಲ್ಲಿ ನಾನು ಟಾರ್ಗೆಟ್ ಇರೋದು ವೆಯ್ಟ್ ಕಮ್ಮಿ ಮಾಡಬೇಕು ಅಂತ. ಸೊ ನೋಡೋಣ ಹೇಗಾಗುತ್ತೆ ಅಂತ, ಎಷ್ಟು ವೆಯ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಇನ್ನೊಂದು ಏನಂದರೆ ವೆಯ್ಟ್ ಲಾಸ್ ಮಾಡೋದು ನಮಗೆ ಹೆಂಗೆ ಅಂತ ಒಂದು ಟ್ರಿಕ್ ಗೊತ್ತಾಗ್ಬಿಟ್ರೆ ವೆಯ್ಟ್ ಲಾಸ್ ಮಾಡೋಕ್ಕೆ ಆಗಲಿ ವೆಯ್ಟ್ ಗೇನ್ ಮಾಡೋಕ್ಕೆ ಆಗಲಿ ಅದು ನಿಜ ತುಂಬ ಈಸಿ. ಬಟ್ ನಾವು ಮನ್ಸು ಮಾಡಬೇಕಷ್ಟೇ. ಬಟ್ ಅಷ್ಟು ಕಷ್ಟ ಅನಿಸ್ತಾ ಇಲ್ಲ. ಫಸ್ಟು ಅಯ್ಯೋ ವೆಯ್ಟ್ ಲಾಸ್ ಮಾಡಬೇಕಾ ಅನ್ನೋ ಥರ ಅನಿಸೋದು. ಬಟ್ ಈಗ ಅದು ಪ್ರಾಬ್ಲಮ್ ಅಂತಲೇ ಅನ್ನಿಸ್ತಾ ಇಲ್ಲ. ಆರಾಮಾಗಿ ಖುಷಿಯಾಗಿ ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಇವಾಗ ನಾನು ಫುಲ್ ಹ್ಯಾಪಿಯಾಗೆ ಮಾಡ್ತಾಯಿದ್ದೀನಿ. ಆಚೆ ತಿನ್ನಬೇಕಾ ಆಚೆ ತಿಂತೀನಿ, ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಗೆ. ಅದರಲ್ಲೂ ಆಚೆ ತಿನ್ನಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ತುಂಬ ಆಯಿಲಲ್ಲಿ ಫ್ರೈ ಮಾಡಿರೋದು ಕಬಾಬು ಅವೆಲ್ಲ ತಿನ್ನೋ ಬದಲು ಈ ಥರ ಚಿಕನ್ ಗ್ರಿಲ್ ಆ ಥರ ಮಾಡಿರ್ತಾರಲ್ಲ ಅದನ್ನು ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಆ ಥರ ಸ್ವಲ್ಪ ಎಲ್ಲನೂ ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಕಬಾಬನ್ನೇ ನನಗೂ ತುಂಬ ಇಷ್ಟ. ಬಟ್ ಈಗ ಬಿಟ್ಟಿದ್ದೀನಿ, ಎಲ್ಲೋ ಒಂದೊಂದು ಸರಿ ತಿಂತೀನಿ ಅಷ್ಟೇ. ಬಟ್ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿಕೊಂಡೇ ತಿಂತೀನಿ. ಅಂದರೆ ವೆಯ್ಟ್ ಲಾಸ್ ಮಾಡೋವರೆಗೂ ನಾನು ಫುಡ್ಡನ್ನ ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡೇ ತಿಂತೀನಿ. ಇಷ್ಟಿಷ್ಟು ಕ್ಯಾಲೋರಿ ತಿಂತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದೂ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ. ಇವಾಗ ನಾನು ಒಂದು ಆ್ಯಪಲ್ ತೊಗೊಂಡಿದ್ದೀನಿ ಅಂದರೆ ಆ್ಯಪಲ್ದು ನಾನು ಗೂಗಲಲ್ಲಿ ಚೆಕ್ ಮಾಡಿಬಿಟ್ಟೆ ತಿನ್ನೋದು. ಎಷ್ಟು ಕ್ಯಾಲೋರಿ ಇದೆ ಇದು ಅಂತ ಹೇಳ್ಬಿಟ್ಟು. ಹಾಗೆ 1000 ನಾನು ತಿನ್ನೋದು. ಜಾಸ್ತಿ ಅಂದರೂ 1500, ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ ನಾನು. ಹೀಗೆ ನಾನು ವೆಯ್ಟ್ನ ಮೇಂಟೈನ್ ಮಾಡ್ತಾಯಿದ್ದೀನಿ. ಬಟ್ ಜೋಶು ಆನಮ್ಮ ಜೋಶ್ ಖುಷಿಂದೆ మా బాబుకి ಬೇಬಿ ಕಳೆ యాల బోబీ చిన్ని ఓమి ఫుల్ హ్యాపీగా ఉండవు ఏమమ్మా ನಾವು ಮಾತ್ರ ಹೆಲ್ದಿಯಾಗಿರ್ತೀರ, ನಮ್ಮ ಪೆಟ್ಸ್ ಕೂಡ ಹೆಲ್ದಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಎಗ್ ಇಲ್ಲ 2 ಎಗ್ ಹಾಕಿದ್ರೂ ಸಾಕು, ಅದು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನೀವು ತಿನ್ನೋ ಫುಡ್ಡು ಗೂಗಲಲ್ಲೋ ಏನರಲ್ಲಾದರೂ ನಿಮಗೆ ಗೊತ್ತಿಲ್ಲ ಅಂದರೆ ಆ ಫುಡ್ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡಿ ಏನೋ ಒಂದು ಚೂರು ಒಂದೊಂದು ಪೀಸ್ 2 ಪೀಸ್ ಆದರೂ ಹಾಕಿ ಅವಕ್ಕೂ ಖುಷಿಯಾಗುತ್ತೆ. ಏನೋ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವನು ಟ್ರೈ ಮಾಡುತ್ತೆ. ಸೊ ನಿಮ್ಮ ಪೆಟ್ಸ್ಗೂ ಹೆಲ್ದಿಯಾಗಿ ಕೊಡಿ. ಯಾವಾಗಲೂ ಒಂದೇ ರೈಸು ಇಲ್ಲ ಒಂದೇ ಪೆಡಿಗ್ರಿನೂ ಕೊಡಬೇಡಿ. ಅವ್ರಿಗೂ ಖುಷಿಯಾಗೋ ಥರ ಏನಾದರೂ ಕೊಡ್ತಾಯಿರಿ ಅವಾಗವಾಗ. ಮತ್ತು ಈ ರೋಡ್ ಸೈಡಲ್ಲಿ ಇದು ಪ್ಯೂರ್ ಜೇನುತುಪ್ಪ ಅಂತ ಇದನ್ನ ಸೇಲ್ ಮಾಡ್ತಾಯಿದ್ರು. ನಮಗೆ ಇದು ಎಷ್ಟು ಪ್ಯೂರ್ ಅಂತ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಅಂತ ತಗೊತಾ ಇದ್ದೀರಿ.
ನಾವು ಹೆಲ್ದಿಯಾಗಿರಬೇಕಂದ್ರೆ ನಮಗೆ ಆಲ್ಮೋಸ್ಟ್ 70% ನಾವು ಫುಡ್ ಮೇಲೇ ಫೋಕಸ್ ಮಾಡಬೇಕು. ಅದಕ್ಕೆ ಇದೆಲ್ಲ ತರಿಸಿದ್ದೀನಿ. ಫಸ್ಟು ಪುಡಿ ಉಪ್ಪು ಬಳಸ್ತಾ ಇದ್ದೆ. ಪುಡಿ ಉಪ್ಪು ಒಳ್ಳೇದಲ್ಲ ಹೆಲ್ತಿಗೆ ಅಂತ ಗೊತ್ತಾಗಿ ಪಿಂಕ್ ಸಾಲ್ಟ್ ತರಿಸ್ದೆ. ಆದರೆ ಇದನ್ನ ಟ್ರೈ ಮಾಡಿದೆ, ತುಂಬ ಸಾಲ್ಟ್ ಇದೆ ಇದು. ನಾವು ಅದು ಹಾಕೋಕ್ಕಿಂತ ಅದು 1 ಸ್ಪೂನ್ ಹಾಕಿದ್ರೆ ಇದು 1.25 ಸ್ಪೂನಷ್ಟು ಉಪ್ಪು ಬರುತ್ತೆ ಇದು. ಸ್ವಲ್ಪ ಸಾಲ್ಟ್ ಜಾಸ್ತಿ ಇದೆ ಇದು, ಬಟ್ ಹೆಲ್ತ್ ಒಳ್ಳೇದು ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಮತ್ತು ಇದು ನಾರ್ಮಲ್ ಸಾಲ್ಟ್ಗಿನ ಇದು ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಇಬ್ಬರೇ ಇರ್ತೀರ ಅಂದರೆ ಯೂಸ್ ಮಾಡ್ಬೋದು. ತುಂಬ ಜನ ಇರ್ತಾರೆ ಅಂದರೆ ಸ್ವಲ್ಪ ಬಜೆಟಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ನಾವಿಬ್ಬರೇ ಇರೋದಕ್ಕೆ ನಮಗೆ ಈ ಸಾಲ್ಟ್ ಅದಕ್ಕೆ ಇಸ್ಕೊಂಡ್ರೆ. ಮತ್ತು ನಾವು ಇದು ಪುಡಿ ಉಪ್ಪು ಯೂಸ್ ಮಾಡ್ತಾಯಿದ್ರಿ. ಇನ್ನು ಇಷ್ಟಿದೆ, ಇದನ್ನು ಖಾಲಿ ಮಾಡಿಬಿಟ್ರೆ ಇನ್ನು ತರಲ್ಲ ಅಂದ್ಕೊಂಡಿದ್ದೀರಿ. ಬಟ್ ಯಾರಾದರೂ ಮನೆಗೆ ಬಂದರೆ ತರಲೇಬೇಕಾಗುತ್ತೆ. ಮತ್ತು ಕಾಫಿ ಪೌಡ್ರ್ ತರಿಸ್ದೆ, ಇದು ಸನ್ರೈಸ್ದು. ಇದಕ್ಕೆ ನಾನು ಡಯಟ್ ಮಿಲ್ಕ್ ಬರುತ್ತಲ್ಲ ಅದ್ರ ಜೊತೆಗೆ ಕಾಫಿ ಮಾಡ್ಕೊಂಡು ಕುಡಿತೀನಿ. ಅದು ನಮಗೆ ವೆಯ್ಟಲ್ಲಿ ಏನು ಚೇಂಜಸ್ ಅಷ್ಟು ಬರಲ್ಲ. ಬಟ್ ಕೆಫೆನ್ನು ಅಷ್ಟು ಒಳ್ಳೆಯದಲ್ಲ, ಬಟ್ ಸ್ವಲ್ಪ ಕುಡಿದ್ರೆ ಸ್ವಲ್ಪ ಸಮಾಧಾನ, ಅದಕ್ಕೋಸ್ಕರ ತಗೊಂಡಿದ್ದೀನಿ. ಮತ್ತು ಇದು ನಮ್ಮದು ಸಿಂಕು ಬ್ಲಾಕ್ ಆಗಬಾರ್ದು ಅನ್ನೋ ರೀಸನ್ಗೆ ಒಂದಷ್ಟು ತೆಗ್ದು ಇಟ್ಕೊಂಡಿದ್ದೀನಿ. ಇದು ವರ್ಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಫಸ್ಟ್ ಟೈಮ್ ಹಾರ್ಪಿಕ್ಸು ಟ್ರೈ ಮಾಡ್ತಾಯಿದ್ದೀರಿ, ನೋಡಬೇಕು. ವರ್ಕ್ ಆದರೆ ಹೇಳ್ತೀನಿ. ಮತ್ತು ನಾನು ಮ್ಯೂಸ್ಲಿ ತರಿಸ್ಕೊಂಡೆ. ಇದು 91% ಫ್ರೂಟ್ಸು ಮತ್ತು ನಟ್ಸು ಮತ್ತು ಸೀಡ್ಸ್ ಎಲ್ಲ ಇರುತ್ತೆ. ಇದು ಹಾಲಲ್ಲಿ ತಿನ್ನೋಕ್ಕಲ್ಲ. ನನಗೆ ಯಾವಾಗಾದರೂ ಸ್ವೀಟ್ ಕ್ರೇವಿಂಗ್ಸ್ ಆದರೆ ಇದನ್ನ ಹಂಗೆ ರಾಗಿ ತಿಂತೀನಿ. ನನಗೆ ಹಂಗೆ ಇಷ್ಟ. ಇದರಲ್ಲಿ ನಟ್ಸು ಸೀಡ್ಸ್ ಇದೆ ಅಲ್ವಾ, ಅದು ನನಗೆ ಹೆಲ್ತ್ಗೂ ಒಳ್ಳೇದು ಅಂದ್ಕೊಂಡು ಹಾಗೆ ತಿಂತೀನಿ. ನನಗೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ, ಅದಕ್ಕೋಸ್ಕರ ಇದು ತರಿಸಿಟ್ಕೊಂಡಿದ್ದೀನಿ. ಸ್ವೀಟ್ ತಿನ್ನೋದು ಕಮ್ಮಿ ಮಾಡೋಣ ಅಂತ. ಬಟ್ ಇದರಲ್ಲಿ ಇದನ್ನ ಹಾಲ್ಗೆ ಹಾಕ್ಕೊಂಡು ತಿಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಯಾಕಂದರೆ ತುಂಬ ಸೀಡ್ಸು, ತುಂಬ ನಟ್ಸ್ ಏನೋ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದು ನೋಡಿ, ಇದನ್ನ ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೋಡಿ ಪಂಪ್ಕಿನ್ ಸೀಡ್ಸ್ ಇದೆ, ಮತ್ತು ಏನೇನು ಸೀಡ್ಸ್ ಇದೆ, ನನಗೆ ಅದ್ರ ಹೆಸರೆಲ್ಲ ಗೊತ್ತಿಲ್ಲ. ಫ್ಲ್ಯಾಕ್ ಸೀಡ್ಸ್ ಇದೆ, ಮತ್ತು ಬೆರೀಸ್ ಇದೆ, ಎಲ್ಲ ಇದೆ. ತುಂಬ ಚೆನ್ನಾಗಿರುತ್ತೆ. ಎಳ್ಳು ಇದೆ, ಮತ್ತು ಆಲ್ಮಂಡ್ಸ್ ಇದೆ, ಎಲ್ಲ ಇದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಜಾಸ್ತಿನೂ ತಿನ್ನಬಾರ್ದು, ಹೊಟ್ಟೆ ನೋವು ಬರುತ್ತೆ. ನಾನು ಅದಕ್ಕೆ ಸುಮ್ಮನೆ ಒಂದು ಹಂಗೆ ಬಾಯಿಗೆ ಹಾಕೊತೀನಿ ಅಷ್ಟೇ ಸ್ವೀಟ್ ಕ್ರೇವಿಂಗ್ಸ್ ಬಂದಾಗ. ಮತ್ತು ಇದು ಆಯಿಲ್ ತರಿಸ್ದೆ ರುಚಿಗೊಂಡು. ಇದು ನಾವು ತಿನ್ನೋಕ್ಕಲ್ಲ. ನಮ್ಮ ಮನೆಗೆ ಯಾವಾಗವಾಗ ಯಾರಾದರೂ ರಿಲೇಟಿವ್ಸ್ ಬಂದರೆ ಇದು ಬೇಕು ಅನ್ನೋದಕ್ಕೆ ತರಿಸ್ಕೊಂಡೆ. ಅದನ್ನು ಬಿಟ್ಟು ಏನಿಲ್ಲ, ನಾವು ತಿನ್ನಲ್ಲ ಇದನ್ನು. ತುಪ್ಪ ಇದೆ, ತುಪ್ಪದಲ್ಲೇ ಹಾಕೊಂಡು ತಿಂತೀರಿ. ನಮ್ಮಿಬ್ಬರಿಗೆ ತುಪ್ಪ 1 ಸ್ಪೂನ್ 2 ಸ್ಪೂನ್ ಹಾಕೋದು ಸಾಕು, ಮ್ಯಾನೇಜ್ ಮಾಡಿಬಿಡ್ತೀರಿ. ಬಟ್ ಎಣ್ಣೆ ಸ್ವಲ್ಪ ಕಮ್ಮಿ ಮಾಡಿದ್ದೀರಿ. ಇಷ್ಟೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.